ಅಣ್ಣ ಇಲ್ಲಿ ಯಾರೋ ಸ್ವಾಮೀಜಿ ಬಂದ್ರಾ? ಸ್ವಾಮೀಜಿ ಯಾರು ಬಂದಿಲ್ವಾ ಇಲ್ಲಿ? ಬಂದ್ರು ಅಂದ್ರು, ಅದಕ್ಕೆ ಬಂದು ಹುಡ್ಕೊಂಡು ನಮ್ಮ ಮನೆ ಪೂಜೆ ಮಾಡ್ಕೊಟ್ಟಿದ್ರು ಅವರು. ನಮ್ಮ ಮನೆ ಪೂಜೆ ಮಾಡಿಸ್ಕೊಟ್ಟಿದ್ರು, ಸ್ವಲ್ಪ ದುಡ್ಡು ಕೊಡ್ಬೇಕಾಯ್ತು. ಹಿಂಗ್ ಬಂದ್ರು ಅಂತ ಹೋಗ್ತಿ ಬೇಡ ಅಂತ ನಾವು ಕುರಾನ್ ಅಂತ ಬಂದೆ. ಅವ್ರು ಇಲ್ಲ ಇಲ್ಲಿ. ಅವ್ರು ಇದರಿಂದ ಬಂದ್ರು, ಚಿತ್ರದುರ್ಗದಿಂದ ದಾವಣಗೆರೆಯಿಂದ ಬಂದ್ರು, ಕರ್ಸಿದ್ವಿ. ಒಳ್ಳೆ ಪವಾಡ ಪುರುಷರು, ಒಳ್ಳೆ ಅಂತಿಂತ ಸ್ವಾಮಿ ಎಲ್ಲ ಭಾಳ ಇದ್ರವರು. ಹಿಂಗ್ ಬಂದ್ರು ಅಂದ್ರು, ಅದಕ್ಕೆ ಹಿಂಗ್ ಬಂದು ಹುಡ್ಕೊಂಡು. ಯಾರು ಬಂದಿಲ್ಲವ ಈ ಕಡೆ? ಓ ಅವ್ರೆ ಸ್ವಾಮಿ ನಮಸ್ಕಾರ. ನಮ್ಮ ಮನೆ ಹತ್ರ ಆ ಕಡೆ ಹೋಗಿದ್ವಿ, ಈ ಕಡೆ ಬಂದಿರಾ ನೀವು? ಒಳ್ಳೇದಾಗ್ಲಿ. ನಡ್ಕೊಂಡಾಗ ಬರಕ್ ಹೋದ್ರಿ ನೀವು? ಬೇಡ, ತೊಂದ್ರೆ ಇಲ್ಲ. ಬೇಡ ದೇವ್ರು ಮುಗಿಬೇಕು, ನಮ್ಗೆಲ್ಲ ಮುಗಿಬಾರದು. ಭಗವಂತ ದೊಡ್ಡವನು. ಇಲ್ಲವ್ರು ನೋಡಿ ಹಿರಿಯರು, ಇಂಥವ್ರ ಕೈ ಮುಗಿಬೇಕು, ನಮಗೆಲ್ಲ ಮುಗಿಯೋದು. ನಾವು ಪವಾಡ ಪುರುಷ ಆಗಿರ್ಬೋದು, ಯಾರ ತರ ದುಡ್ಡು ಇಸ್ಕೊಳ್ಳೋದು ಅವ್ರು ಏನೋ ಆಸ್ತಿ ಕೊಟ್ರು ನನಗೆ ಬೇಡ. MLA ಬರ್ತಾರೆ ಹುಡ್ಕೊಂಡು, ನಾನು ಯಾರ ತರ ಏನು ತಗೊಳ್ಳೋದಿಲ್ಲ. ನೋಡು ಅವ್ರ ಮಕ್ಕದ ಲಕ್ಷದೊಳಗೆ ಹೇಳ್ತಾ ಇತ್ತು. ಎಲ್ಲಿ ಹೋಗಿದ್ರಿ ಮೊನ್ನೆ ಅಮಾವಾಸ್ಯೆಗೆ? ಏನೋ ಮಾಡಿದ್ರಿ ನೀವು? ಬನ್ನಿ ಕೆಳಗಿಳಿರಿ. ಕಣ್ಣೊಳಗಡೆ ಗೊತ್ತಾಗ್ತಾ ಇತ್ತು ಅಲ್ಲಿ. ಯಾಕೆ ಹೆಣ ಹೋಗಕ್ಕಿಂತ ಮುಂಚೆ ಹೋದ್ರ? ಯಾರು ಹೆಣ ಎತ್ಕೊಂಡು ಹೋಗ್ಬೇಕಾರೆ? ಏನಿಲ್ಲ, ಗ್ಯಾಸು ನೆನಪಿಲ್ಲ ಅಂತ ಸ್ವಾಮಿ. ನೆನಪಿಲ್ಲ ನಿಮ್ಗೆ? ಇರ್ಲಿ, ನನಗೆ ನೆನಪೈತಿ. ಬರ್ರಿ ಕುಂದ್ರಿ, ಇಲ್ಲಿ ಈ ದಿಕ್ಕ ಕುಂದ್ರಿ, ಕೂತ್ಕೊಳ್ಳಿ. ಚಪ್ಪಲಿ ಬಿಡಿ ಸರ್. ಸ್ವಾಮಿ ಚಪ್ಪಲಿ ಇರ್ಲಿ, ಬರಲ್ಲ, ಇರ್ಲಿ ಹಿರಿಯರವ್ರು. ದುಡ್ಡು ಇಸ್ಕೊಳ್ಳೋದಿಲ್ಲ ನಾನು ಯಾರ ಕಡೆನು. ನೋಡಿ ಇಷ್ಟು ಮಂದಿ ಇದಾರೆ, ಯಾರನ್ನಾದ್ರೂ ಮಾತಾಡ್ಸ್ಬೋದಿತ್ತು. ನಿಮ್ಮನ್ನ ಮಾತಾಡಿಸ್ದೆ ನಾನು. ಯಾಕೆ ಮಾತಾಡಿಸ್ದೆ? ಏನಾಗ್ಬಿಟ್ಟಿದೆ ಅಂದ್ರೆ, ಹೆಣ ಹೋಗ್ಬೇಕಾದ್ರೆ ಯಾರಾದ್ರು ದಾಟಿ ಬಿಡ್ತಾರೆ. ಅದು ಹೋಗಕ್ಕಿಂತ ಮುಂಚೆ ನಾವು ದಾಟಿ ಹೋಗ್ಬಾರ್ದು ಯಾವಾಗ್ಲೂ. ಹಿರಿಯರ ಅಲ್ವಾ? ಅದೇನಾಗಿತ್ತು ಅಂದ್ರೆ ಆತ್ಮಹತ್ಯೆ ಮಾಡ್ಕೊಂಡು ಸತ್ತಿದ್ದವ್ರು ಅವ್ರು, ಯಾರೋ ವಯಸ್ಸಿರೋರು. ಅಪ್ಪ ಆ ಕಡೆ ಹೋಗಿ ಮಾತಾಡಿ. ಎಲ್ಲ ಹಿರಿಯರು ಮಾತಾಡ್ತಾ ಇದಾರಲ್ಲ ಇಲ್ಲಿ. ಪಾಪ ಅವ್ರದ್ದೇನೋ ಕಷ್ಟ ಇದೆ. ಏನಾಗ್ಬಿಟ್ಟಿದೆ ಅಂದ್ರೆ, ನಿಮ್ಗೆ ಕಣ್ಣು ಬಿದ್ದು ಬಿಟ್ಟಿದೆ ಅದ್ರದ್ದು. ಆತ್ಮಹತ್ಯೆ ಮಾಡ್ಕೊಂಡು ಕಣ್ಣು ನಿಮ್ಮ ಮೇಲೆ ಬಿದ್ದು ಬಿಟ್ಟೈತೆ. ಯೋಚನೆ ಮಾಡಕ್ ಹೋಗ್ಬೇಡಿ, ನಾನು ತೆಗಿತೀನಿ. ಏನು ಕೊಡಕ್ ಹೋಗ್ಬೇಡಿ. ನೋಡಿ ನೀವು ಬಿಳಿ ಬಟ್ಟೆ ಹೋಗ್ತದೆ ಗೊತ್ತಾಗ್ಬಿಡ್ತೀವಿ ಮಕರ ಲಕ್ಷಣದೊಳಗಡೆ. ಯಾವ ಕಡೆ ಹೋದ್ರಿ ಮೊನ್ನೆ? ಪಾಪ ಈ ಕಡೆ ಬಾಪ, ಈ ಕಡೆ ಬನ್ನಿ. ಹೋಗು ಪಾಪ, ಅವ್ರು ಬಿಸಿಲು ಬರ್ಬೇಕು ಅವ್ರಿಗೆ. ಚೆನ್ನಾಗಿದ್ಯಮ್ಮ? ತಾಯಿ ಆಯ್ತಮ್ಮ. ದೇವ್ರ ಹಾಡು ಯಾವ್ದು ಹಾಡ್ತಿ ಯಾವಾಗ್ಲೂ ಪೂಜೆ ಮಾಡ್ಬೇಕಾರೆ? ಟೈಮೇ ಸಿಗಲ್ವಾ? ಇರ್ಲಿ, ತೊಂದ್ರೆ ಇಲ್ಲ. ನಿಮ್ ಮನೆಯವ್ರ? ಹೌದಮ್ಮ ತಾಯಿ, ಹೇಳ್ಬಾರ್ದ ತಾಯಿ ನೀನು? ಇರ್ಲಮ್ಮ ಬಾಮ, ಈ ಕಡೆ ಬಾತ. ನೀವ್ ಹೋಗಪ್ಪ, ನೀನ್ ಹೋಗ ಕಡೆ. ನಿನ್ಗೂ ಅವ್ರ ಸಂಬಂಧ ಆಯ್ತಾ? ಮಗನ? ದೊಡ್ಡಮ್ಮನ್ ಮಗನ? ಇಲ್ಲಲ್ವಾ? ಕೊಡು. ಇರ್ಲಿ. ಇದನ್ನ ಏನ್ ಮಾಡ್ತಿ ಅಂದ್ರ, ಇರೋ ನಿಮ್ ಮೊನ್ನೆ ಕಾರ್ ತಗೊಂಡಿಯಲ್ಲ ಹೊಸದು, ಹೋಗ್ಬಿಡ್ಲಿ. ಇರೋ ಒಳ್ಳೇದಾಗ್ಲಿ. ಆಯ್ತಮ್ಮ, ಆಯ್ತು. ಪೂಜೆ ಮಾಡ್ಕೊಳ್ಳಿ, ಬರ್ತೀನಿ. ಆಯ್ತು, ಇಟ್ಕೊಳಪ್ಪ. ಹೊಸ ಗಾಡಿ ತಗೊಂಡಲ್ಲ ಮೊನ್ನೆ, ಅಲ್ಲಿ ತಗೊಂಡೋಗಿ ಟೈರ್ ಕೆಳಗೆ 2 ಲಿಂಬೆಹಣ್ಣು ಇಟ್ಬಿಟ್ಟು ದೇವ್ರ ಹತ್ರ ಇಟ್ಟು ಕೈ ಮುಗಿದು ಬಿಡು. ಅಷ್ಟೇ ಸ್ವಾಮಿ? ಅಷ್ಟೇ. ಆಶೀರ್ವಾದ ಮಾಡಿ ಸ್ವಾಮಿ. ಇರ್ಲಿ, ಬೇಡ ಬರೋಣ ಸ್ವಾಮಿ. ಇರ್ಲಿ, ಕೂತ್ಕೊಳ್ಳಿ. ಏನಂದ್ರೆ ತಾಯಿ, ನಿಮ್ ಯಜಮಾನ್ರು ಮೊನ್ನೆ ಯಾರೋ ಸೂಸೈಡ್ ಮಾಡ್ಕೊಂಡ್ಬಿಟ್ಟವ್ರೆ. ಅವ್ರು ಹೆಣ ಹೋಗೋ ಟೈಮ್ಗೆ ಇವ್ರು ಏನ್ ಮಾಡ್ಬಿಟ್ಟಾರೆ, ಅಡ್ಡ ಹೋಗ್ಬಿಟ್ಟವ್ರೆ. ಕಣ್ಣು ಬಿದ್ದು ಬಿಟ್ಟೈತೆ. ದೃಷ್ಟಿ ದೃಷ್ಟಿ ಬಿದ್ಬಿಟ್ಟೈತೆ. ಅದು ತೊಂದರೆ ಆಗ್ಬಿಟ್ಟದ. ಹಿಂಗ್ ಮಾಡೋಣ ಬನ್ನಿ. ನಾವು ಏನ್ ಮಾಡೋಣ ಅಂದ್ರೆ, ಆ ಕಡೆ ಹೋಗೋಣ ಬನ್ನಿ. ಇಲ್ಲಿ ಸ್ವಲ್ಪ ಗಾಡಿಗಳು ತೊಂದರೆ ಕೊಡ್ತಾವೆ, ಈ ದಿಕ್ಕಿಗೆ ಬೇಡ. ಬನ್ನಿಪ್ಪ, ಬನ್ನಿ. ಆರಾಮಿದ್ದೀರಲ್ಲ ಎಲ್ಲ? ಕಾಲ್ ನಾವು ಸರಿ ಹೋಗ ಅದಕ್ಕೆ ಅದು ಏನೂ ಆಗಲ್ಲ. ಬನ್ನಿ, ಏನೂ ಆಗೋದಿಲ್ಲ. ತಾಯಿ ಬಾ, ದೇವ್ರು ಇದು ಮಾಡ್ತೀಯಲ್ಲ ತಾಯಿ, ಜಿಕ್ಕೊಂಡ್ ಬಾ ತಾಯಿ. ಹಿಂಗ್ ಮಾಡ್ಕೊಂಡು ಬಾ. ಬನ್ನಿ, ಯಜಮಾನ್ರ ಕರ್ಕೊಂಡ್ ಬಾ. ಇಲ್ಲಿ ಬಾ ತಾಯಿ, ಬಾ. ಯಾಕಂದ್ರೆ ನಾವು ಬಾ, ಅಡ್ಡಾಗತ್ತ ಬಾ ತಾಯಿ. ಇಲ್ಲಿ ಬಾ. ಯಾಕಂದ್ರೆ ತಾಯಿ ತೊಂದರೆ ಆಗ್ಬಿಡ್ತಾವಲ್ಲಿ. ತಾಯಿ, ನಿಮ್ ಯಜಮಾನ್ರ ನೀನೇ ಶ್ರೇಷ್ಠ. ಲಕ್ಷ್ಮಿ ನೀನು. ದೇವ್ರ ಭಕ್ತಿ ಜಾಸ್ತಿ ನಿನಗೆ. ನಾನ್ ನೋಡು ಮಶಾಂದಲ್ಲಿ ಮಲಗ್ತೀನಿ ತಾಯಿ, ಯಾರಿಗೋ ಗೊತ್ತಿಲ್ಲ. ನಿನ್ನ ಆಶೀರ್ವಾದ ಬೇಕು ನನಗೆ ತಾಯಿ. ನೀನ್ ನನಗೆ ಬಾಪ, ಇಲ್ಲಿ ಬಾ. ಈಗ ನಿಮ್ ಯಜಮಾನ್ರ ನೀನ್ ಏನ್ ಮಾಡ್ಬೇಕಂದ್ರೆ, ನಿಂತ್ಕೋಪ. ಈ ದಿಕ್ಕ ಮೇಲ್ಗಡೆ ಹಿಂಗ್ ನಿಂತ್ಕೋಪ. 2 ಕೈ ಹಿಂಗ್ ಮಾಡ್ಕೊಂಡು ಹಿಂಗ್ ನಿಂದ್ರು, ಆಯ್ತಾ? ತಾಯಿ, ನೀನು ನಿಮ್ ಯಜಮಾನ್ರ ದೃಷ್ಟಿ ನೀನೇ ಕಳಿಬೇಕು, ಆಯ್ತಾ? ಬಾ ತಾಯಿ, ಮುಂದೆ ಬಾಪ, ಸ್ವಲ್ಪ ಮುಂದೆ ಬಾಪ. ಕುಣಿತಾ ನಮ್ಮ ಯಜಮಾನ್ರು ನನ್ನ ಗಂಡ, ಅವ್ರ ತಂಟೆಗೆ ಬರಬೇಡ ಅಂತ ಕುಣಿತಾ ಹೋಗುತ್ತಾಯಿ. ಬಾ ತಾಯಿ, ಇಲ್ಲಿ ಕೊಡಮ್ಮ. ಹೋಗ್ತಾಯಿ. ಕುಣಿತಾ ಅವ್ರು ಕುಣ್ಕೊಂಡು ಹೋಗು. ಝಿಂಕ್ ಚಕ್ಕ ಚಿಕ್ಕ ಚಕ್ಕ ಝಿಂಕ್ ಚಕ್ಕ ಕುಣ್ಕೊಂಡು ಹೋಗ್ತಾಯಿ. ರೌಂಡ್ ಹೊಡಿ. ಝಿಂಕ್ ಚಕ್ಕ ಝಿಂಕ್ ಚಕ್ಕ ಝಿಂಕ್ ಚಕ್ಕ ಚೇ
ಜಿಂಕ್ ಚಕ ಜಿಂಕ್ ಚಕ ಜಿಂಕ್ ಚಕಾಚೆ ಜಿಂಕ್ ಚಕ ಜಿಂಕ್ ಚಕ ಜಿಂಕ್ ಚಕಾಚೆ ಜಿಂಕ್ ಖುಷಿ ಮಾಡ್ಬೇಕು ನೀವು ಅದಕ್ಕೆ ಖುಷಿ ಮಾಡ್ ಜಿಂಕ್ ಚಕ ಜಿಂಕ್ ಚಕ ಜಿಂಕ್ ಚಕಾಚೆ 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 ಸಾಕ್ತಾಯಿ ಬಾ ನಿಂತ್ಕೋ ಆಯ್ತಪ್ಪ ಕೈ ಬಿಡು ಥೂ 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 ಮಾಡು ಹೋಗಿ ಮಕ್ಕದ ಮೇಲೆ ಹೋಗ್ಕೋಬೇಡಪ್ಪ ಎಂಜಿಲ್ ಮೇಲೆ ಹೋಗಿದ್ರೆ ನಿನ್ ಮಕ್ಕದ ಮೇಲೆ ಬೀಳ್ತೈತೆ ಬೇಡ ಬೇಡ ಈ ಕಡೆ ಹೋಗಿ ಹಿಂಗ್ ಹೋಗಿ ಏನಾಗುತ್ತೆ ಎಂಜಿಲ್ ಮೇಲೆ ನಮ್ಮ ಮಕ್ಕದ ಮೇಲೆ ಬೀಳ್ತೈತೆ ನಿನಗೆ ಥೂ 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 ಮಾಡು ದೃಷ್ಟಿ ತೆಗಿತಾಯಿ ಅವ್ರದ್ದು ಹಿಂಗ್ ಕೈಯಿಂದ ಹಿಂಗಂದು ಹಿಂಗ್ ದೃಷ್ಟಿ ತೆಗಿ ಒಳ್ಳೇದಾಗತ್ತ ಯೋಚನೆ ಮಾಡ್ಬೇಡಿ ಈಗ ಬಾ ತಾಯಿ ಈ ಕಡೆ ನಿಂತ್ಕೋ ಇಲ್ಲಿ ನಿಂತ್ಕೋ ಈಗ ಆತ್ಮ ಏನಂದ್ರೆ ಹೌದಾ ಅಯ್ಯೋ ಸ್ವಾಮಿ ನೀವು ನನ್ನ ಕೈಗೆ ಸಿಗ್ಬೇಕಾ ಏನು ಆಗುದಿಲ್ಲ ಕೈ ಕಾಲು ನೋವು ಅಂದ್ರೆ ಸಿಪ್ ನೀವು ವಾಕ್ ಮಾಡ್ಬೇಕಷ್ಟೇ ವಾಕ್ ಮಾಡ್ತೀರಾ ಬೆಳಗ್ಗೆ ಹೊತ್ತು ಮಾಡ್ತಾ ಇದೀರಾ ಕಾಲ್ ಏನ್ ನೋವ್ತಾ ಇದೆ ಏನಿಲ್ಲ ಸ್ವಲ್ಪ ಡಾಕ್ಟರ್ ಹತ್ರ ತೋರಿಸ್ಬೇಕು ನೀವು ಅಲ್ವಾ ಎಲ್ಲ ನಮ್ಮನ್ನೇ ನಂಬ್ಕೊಂಡಿದ್ರೆ ಆಗಲ್ಲ ಡಾಕ್ಟರ್ ಹತ್ರನು ಹೋಗ್ಬೇಕು ಅಲ್ವಾ ಏನೋ ದೃಷ್ಟಿ ತೆಗೆದೆ ಅದು ಮಾಡಿದೆ ಎಲ್ಲ ಮಾಡಕ್ ಹೋಗ್ಬಾರ್ದು ಸರಿ ಹೋಗುತ್ತೆ ನಿಮ್ಗೆ ಒಳ್ಳೆ ದಿನಾನು ಶುರು ಆಗುತ್ತೆ ನಿಮ್ಗೆ ಈಗ ಏನಾಗ್ಬಿಟ್ಟೈತೆ ಅಂತದ್ದು ವಯಸ್ಸು ಹುಡುಗ ಅವ್ನು ಸತ್ತಿರೋನು ಅವ್ನು ಕಣ್ಣು ಬಿದ್ದೈತೆ ಅಲ್ಲಿ ಸ್ವಲ್ಪ ದೃಷ್ಟಿ ಆದಂಗ ಆಗ್ಬಿಟ್ಟೈತೆ ಅದಕ್ಕೆ ಅವನ್ನ ಖುಷಿ ಮಾಡಿ ನಾವು ಕಳಿಸ್ಬೇಕು ಇದು ಬತ್ತು ಗೊತ್ತಾತಾಯಿ ಓ ನುಕ್ಕಾವಲಯ್ಯ ನುಕ್ಕಾವಲಯ್ಯ ನು ಕಾವಾಲಯ್ಯ ಅಯ್ಯ ಧ ಧ ಧ ಧ ಧ ಧ ಧ ಧ ಹಂಗ ತಾಯಿ ಆಯ್ತಾ ಯೋಚನೆ ಬೇಡ ಒಳ್ಳೇದಾಗತ್ತೆ ಮೇಲೆ ಏನಾಗೋದಿಲ್ಲ ನೀವು ಗಟ್ಟಿಯಾಗಿದ್ರೆ ಏನು ತೊಂದರೆ ಇಲ್ಲ ನಿಮ್ಗೆ ಆಯ್ತಾ ನೀವು ನಕ್ಕು ಬಹಳ ದಿವಸ ಆಗ್ಬಿಟ್ಟಿದೆ ಹಿಂಗಾಗಿ ಆತರ ಆಗಿರೋದು ಅಷ್ಟೇ ದೃಷ್ಟಿ ಬಿದ್ದೈತಲ್ಲ ಹಿಂಗಾಗಿ ಹಿಂಗ ಆಗ್ಬಿಟ್ಟೈತೆ ಏನು ಮಾಡಕ್ಕಾಗಲ್ಲ ಆಯ್ತಾ ಮಾತಾಯಿ ನಿಮ್ಗೆ ಏನ್ ಇಷ್ಟ ಆಗತ್ತೋ ಆ ಹಾಡನ್ನ ಹೇಳ್ಕೊಂಡು ನಿಮ್ಗೆ ಯಾವ್ದು ಸಿನಿಮಾ ಹಾಡು ಯಾವ್ದು ಇಷ್ಟ ನಿಮ್ಗೆ ನಟರಲ್ಲಿ ಯಾರು ಇಷ್ಟ ಕನ್ನಡದಲ್ಲಿ ನೋಡಲ್ವಾ ಯಾರು ಇಷ್ಟ ಅಂತನೂ ಗೊತ್ತಿಲ್ಲ ಹೋಗ್ಲಿ ಒಬ್ರ ಹೆಸರು ಯಾರಾದ್ರೂ ನಟರಲ್ಲಿ ರಾಜ್ಕುಮಾರ್ ಅವ್ರ ಇರ್ರಿ ಹೇಳ್ತೀನಿ ನೋಡಿ ಅವ್ರಿಗೆ ಸಂತೋಷ ಪಡಿಸ್ಬೇಕು ನಾವು ಚಿನ್ನದ ಮಲ್ಲಿಗೆ ಹೂವೇ ಹಾಡ್ತಾಯಿ ಚಿನ್ನದ ಮಲ್ಲಿಗೆ ಹೂವೇ ಇರ್ರಿ ಹೋಗ್ಲಿ ಇರ್ರಿ ಅವ್ರು ಹೋಗ್ಯಪ್ಪ ಹೋಗು ಹಾಡು ಚಿನ್ನದ ಮಲ್ಲಿಗೆ ಹೂವೇ ನಿನ್ನ ಬಿಡು ನಿನ್ನ ಬಿಂಕದ ಚೆಲುವೆ ನಿನ್ನ ಒಲವು ಬೇಕೆಂದು ಬಳಿಗೆ ಬಂದಾಗ ಚಲವು ನನ್ನಲ್ಲಿ ಏಕೆ ಓ ಚಿನ್ನದ ಆಯ್ತಾಯಿ ಒಳ್ಳೇದಾಗ್ಲಿ ತಾಯಿ ಯಜಮಾನ್ರಿಗೆ ಏನಿಲ್ಲ ಸ್ವಲ್ಪ ಹಾಸ್ಪಿಟ್ಲಿಗೆ ತೋರಿಸಿ ಏನೋ ಆಗೋದಿಲ್ಲ ಏನೋ ಸ್ವಲ್ಪ ಹುಳುಕ್ದಂಗೆ ಆಗಿರ್ತೈತೆ ವಯಸ್ಸಲ್ವಾ ಸ್ವಲ್ಪ ಓಡಾಡ್ಬೇಕು ಇಲ್ಲ ಗ್ಯಾಸ್ಟ್ರಿಕ್ಗೂ ಹಂಗ ಆಗತ್ತೆ ಅಲ್ವೇ ಇದನ್ನೆಲ್ಲ ಹೇಳಕ್ ಸಾಧ್ಯ ನಾನು ಇನ್ನೊಂದು ವಿಚಾರ ಗೊತ್ತಾ ನಿಮ್ಗೆ ಸಂತೋಷದ ವಿಚಾರ ನೀವು ನಕ್ಬಿಟ್ಟು ತುಂಬಾ ದಿವಸ ಆಗಿದೆ ಅಲ್ವೇ ನಗಬೇಕಲ್ವಾ ನೀವು ನಗಬೇಕಂದ್ರೆ ಏನ್ ಮಾಡ್ಬೇಕು ಓ ಫ್ರೀಡಮ್ ಟಿವಿ ನುಕ್ಕಾವಲಯ್ಯ ಧ ಧ ಧ ಅಲ್ಲಿ ಕ್ಯಾಮ್ರಾ ಐತೆ ಇದು ಕುರಿಗಳ ಸ್ವಾಮಿ ಅಂತ ಕಾಮಿಡಿ ಪ್ರೋಗ್ರಾಮ್ ಸುಮ್ನೆ ತಮಾಷೆಗೆ ಮಾಡಿದ್ ನಾವು ಹೋ ಕುರಿ ಮಾಡ್ತಾ ಇದೀವಿ ನಿಮ್ಮನ್ನ ಯಪ್ಪ ತಂದೆ ನಮ್ಮಪ್ಪ ನಾನು ಯಾವ ಸ್ವಾಮೀಜಿನಲ್ಲ ಸುನಿಲ್ ಅಂತ ನನ್ನ ಹೆಸರು ಕಾಮಿಡಿ ಆಕ್ಟರ್ ನಾನು ತಗೋತಾಯಿ ಒಂದ್ ನಿಮಿಷ ಇರಮ್ಮ ಆಯ್ತಾ ಏನು ತೊಂದ್ರೆ ಇಲ್ಲ ಸುಮ್ನೆ ನಕ್ಸಸಲ್ಲಿ ಹೋಗಿ ಅಲ್ಲಿ ಫ್ರೀಡಮ್ ಟಿವಿ ಕ್ಯಾಮ್ರಾ ಅದು ಇದು ಕುರಿಗಳ ಸ್ವಾಮಿ ಅಂತ ಯಾವ ಉತ್ತರ ಕರ್ನಾಟಕನ ನೀವು ಯಾವ ಕಡೆ ಗಂಗಾವತಿ ಲೇ ಓಕೆ ಖುಷಿ ಆಯ್ತು ಬಂದೇರಿ ಒಂದ್ ಗಿಫ್ಟ್ ಕೊಡ್ತೀನಿ ನಿಮ್ಗೆ ಓಕೆನಾ ಅಲ್ಲಿ ಕುಣ್ಕೊಂಬ ಎಲ್ಲಿ ಸಿಕ್ಕಿದ್ಯಾ ಬನ್ನಿ ಯಾವ್ದು ಇದೇ ಕೊಡ ಇದೇ ಕೊಡ ಅದೇ ಕೊಡ್ಬಿಡ ಅದೇ ಕೊಡಿ ಬನ್ನಿ ಬನ್ನಿ ಬ್ರದರ್ ನಿಂತ್ಕೊ ಬನ್ನಿ ಬನ್ನಿ ಸಾರ್ ಬನ್ನಿ ಗುರುಗಳ ಬನ್ನಿ ಅವ್ರಿಗೇನು ಗೊತ್ತಿಲ್ಲ ಮ್ಯಾಟ್ರ್ ನೋಡಿ ಹೆಂಗ್ ಬಂದ್ ಇಟ್ಕೋತಾರ ಸುಮ್ಮನೆ ಅವ್ರಿಗೇನು ಮ್ಯಾಟ್ರ್ ಗೊತ್ತಿಲ್ಲ ಬನ್ನಿ ಅಪ್ಪಾಜಿ ಬನ್ನಿ ನಿಂತ್ಕೊಳ್ಳಿ ಹೇಳೋದ ಬೇಡ ನಾವು ಏನು ಅಂತ ಈಗ ನೋಡಿ ಇದು ಅಂತ ಗುರಿನೇ ಬನ್ನಿ ಸ್ವಾಮೀಜಿ ಬನ್ನಿ ಸರ್ ಇಲ್ಲಿ ನಿಂತ್ಕೊಳ್ಳಿ ಬನ್ನಿ ನೀವು ಬಂದಿಲ್ಲ ಅನ್ಸುತ್ತಲ್ವಲ್ಲ ಆಶ್ರಮದ ಕಡೆ ಬಂದಿಲ್ಲೇನೋ ನೀವಲ್ಲ ಆಶ್ರಮ ಕಡೆ ಇಲ್ಲ ಇರ್ಲಿ ಪರಲ್ಲ ಈಗ ನಿಂತ್ಕೊಳ್ಳಿ ಸುಮ್ನೆ ದಯವಿಟ್ಟು ಕ್ಷಮಿಸಿ ಇದು ತಮಾಷೆಗಾಗಿ ನಿಮ್ಮನ್ನ ನಗಿಸುವ ಉದ್ದೇಶಕ್ಕಾಗಿ ಫ್ರೀಡಮ್ ಟಿವಿ ವತಿಯಿಂದ ಒಂದು ಪ್ರೀತಿಯ ಕಾಣಿಕೆ ನಿಮ್ಗೆ ನಾನು ಕೊಡ್ತಾ ಇರೋದು ಆಯ್ತಾ ಥ್ಯಾಂಕ್ ಯು ಧನ್ಯವಾದಗಳು ನಗ್ನಾಗ್ತಾ ಇರ್ಬೇಕು ನೀವು ನಗೋಕ್ ಏನ್ ಮಾಡ್ಬೇಕು ಅಲ್ವಾ ಹಿಂಗ್ ನಗಬೇಕು ಅಲ್ವಾ ನಗು ಇತ್ತಂದ್ರೆ ನಮ್ಗೆ ಯಾವ ಕಾಯಿಲೆನೂ ಬರಲ್ಲ ಅದಕ್ಕೆ ನಗ್ತಾ ಇರಬೇಕು ಟೆನ್ಷನ್ ಸಾವಿರಾರು ಇರುತ್ತೆ ಯಾವಾಗ ನಮ್ ಟೆನ್ಷನ್ ಇರುತ್ತೋ ನಮ್ ಕಾಯಿಲೆಗಳು ಹುಟ್ಕೊಂತವೆ ಅಲ್ವಾ ನಗ್ನಾಗ್ತಾ ಇದ್ರೆ ಎಲ್ಲ ಓಡೋಗುತ್ತೆ ಅದು ಹೆದರ್ಕೊಂಡು ಹೋಗ್ಬಿಡುತ್ತೆ ಟೆನ್ಷನ್ ಇವ್ ನಗ್ನಾಗ್ತಾವ್ ಇವ್ನ ಕಡೆ ನಾನು ಯಾಕೆ ಹೋಗ್ಲಿ ಕಾಯಿಲೆ ಅಂತ ಅಲ್ವಾ ಹಂಗೆ ನಗ್ನಾಗ್ತಾ ಇರ್ರಿ ಆಯ್ತಾ ಧನ್ಯವಾದಗಳು ಕಡೆಯಿಂದ ಬರ್ತೀವಿ ತಪ್ಪಾಗಿ ಕ್ಷಮಿಸಿ ಬರ್ತೀವಿ ನಗ್ನಾಗ್ತಾ ಇರ್ರಿ ಬರ್ತೀವಿ ನಾವು ಉತ್ತರ ಕರ್ನಾಟಕ ಹುಬ್ಳಿಯವ್ರು ನಾವು
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.